ಹಾಯ್ ಹಲೋ ನಮಸ್ಕಾರ ರೀ. ಸ್ಪೆಷಲ್ಲಾಗಿ ಸಂಡೇ ದಿನ ಏನಾದರೂ ಚಿಕನಲ್ಲಿ ವೆರೈಟಿ ಮಾಡ್ಬೇಕಂದ್ರೆ ತಟ್ ಅಂತ ಈ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಪಟ್ ಅಂತ ನೀವು ಈ ರೆಸಿಪಿನ ಮಾಡ್ಬೋದು ನೋಡಿರಿ. ಅಷ್ಟು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗೈತಿ. ನೀವು ಈಗ ಚಿಕನ್ ಗ್ರೇವಿನ ಮಾಡಿದ್ರಂತಂದ್ರೆ ಮನ್ಯಾಗಿನ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದನ್ನು ಯಾವ ರೀತಿ ಹೆಂಗೆ ಮಾಡೋದು ಬರ್ರಿ ತೋರಿಸ್ತೀನಿ. ಸಿಂಪಲ್ಲಾಗಿ ನಾನು ನಿಮ್ಗೆ ದಾಬಾ ಸ್ಟೈಲ್ ಒಳಗೆ ಚಿಕನ್ ಗ್ರೇವಿನ ಮಾಡಿ ತೋರಿಸತ್ತೀನಿ. ಬೊಂಬಾಟ್ ಅಂದ್ರೆ ಬೊಂಬಾಟ್ ಆಗೈತಿ. ಅದು ಹೆಂಗೆ ಅಂತಂದ್ರೆ ಒಂದು ಬಾಳಿಗೆ ಬಿಸಿ ಇಟ್ಕೊಂಡು ಅದಕ್ಕೊಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡು ಪಲಾವ್ ಎಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿ ನಾವು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ರೆ ಸಾಕಾಗತ್ತೆ ನೋಡಿರಿ, ಜಾಸ್ತಿ ಕೆಂಪಗೆ ಮಾಡೋ ಅವಶ್ಯಕತೆ ಏನಿಲ್ಲ. ಇಷ್ಟು ಮೆತ್ತಗಾಗೈತಿ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಾಕತ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಅದೆಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ನೋಡಿರಿ. ನಾಟಿ ಚಿಕನ್ನಿಂದ ಮಾಡಿ ತೋರ್ಸಾಕತ್ತೀನಿ. ಭಾರಿ ಮಸ್ತ್ ಅದ. 1 kg ಅಷ್ಟು ನಾನು ನಾಟಿ ಚಿಕನ್ನ ಹಾಕ್ಕೊಳಕತ್ತೀನಿ ನೋಡಿರಿ, ಜವಾರಿ ಚಿಕನ್ನ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಮಸಾಲೆ ಪೂರ್ತಿ ಎಲ್ಲನೂ ಹೊಂದ್ಕೋಬೇಕು. ಹಂಗೆ ಕೂಡ ಇದು ಚಿಕನ್ ಏನೈತಲ್ರಿ ಸ್ವಲ್ಪ ರಸ ಬಿಡಬೇಕು ನೋಡಿರಿ, ಅಲ್ಲಿವರೆಗೂ ಸ್ವಲ್ಪ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ 1 ಚಮಚದಷ್ಟು ಅರಿಶಿನ ಹಾಕ್ಕೊಳಕತ್ತೀನಿ ನೋಡಿರಿ. ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡೆದ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಅಂತ. ಇದು ಚೆನ್ನಾಗಿ ನೀರು ಬಿಡಬೇಕು, ಅಲ್ಲಿವರೆಗೂ ನಾವೇನು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೋಡಿರಿ. ಒಂದು 2 3 ನಿಮಿಷ ನೀರು ಬಿಡಬೇಕು ಈ ರೀತಿ. ನೋಡಕತ್ತಿರಲ್ಲ ಹಿಂಗೆ ನೀರು ಬಿಡಬೇಕು. ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡೋಣಂತ. ನಾ ತೋರಿಸಿದಂಥ ಈ ರೆಸಿಪಿನ ನೀವೇನಾದರೂ ಮಾಡಿದ್ರಂತಂದ್ರೆ ಮನ್ಯಾಗಿನ ಮಂದಿ ಎಲ್ಲರೂ ಅಷ್ಟು ಹೊಗಳ್ತಾರೆ ನೋಡಿರಿ, ಅಷ್ಟು ಸಖತ್ತಾಗಿರುತ್ತೆ. ಹಂಗಾರೆ ಇವಾಗ ಇದಕ್ಕೆ 2 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಗರಂ ಮಸಾಲನ ಹಾಕ್ಕೊಳತ್ತೀನಿ, ಒಂದು 2ರಿಂದ 3 ಚಮಚದಷ್ಟು ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಹಂಗೆ ಮತ್ತು ಒಂದು 2ರಿಂದ 3 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಅದನ್ನು ಹಾಕ್ಕೊಳ್ತೀನಂತ. ನಿಮ್ಮ ಮಸಾಲೆ ಖಾರ ಇಲ್ಲ ಅಂತಂದ್ರೆ ನೀವು ಖಾರದ ಪುಡಿನ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ ನೋಡಿರಿ. ಸ್ವಲ್ಪ ಇದು ಗಂಟು ಇರುತ್ತಲ್ಲ ಅಂದರೆ ಮಿಜ್ಜಿಯಾಗಿ ಗಟ್ಟಿಯಾಗಿರುತ್ತೆ ಖಾರ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಂತ. ಇವಾಗ ಖಾರದ ಪುಡಿ ಹಾಕ್ಕೊಳ್ತೀನಂತ. ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ರಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣಂತ. ನಾಟಿಗೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇದ್ರನ್ನ ತುಂಬ ಟೇಸ್ಟ್ ಬರುತ್ತೆ ನೋಡಿರಿ. ಇವಾಗ 1 ಟೊಮೆಟೊನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಕೂಡ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಕುದಿಯೋಕೆ ಬಿಡಬೇಕಾಗತ್ತೆ ನೋಡಿರಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ನ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊರಿ, ಕಡಿಮೆ ಉರಿ ಒಳಗೆ ಇಟ್ಕೊಂಡು, ಅಂದರೆ ಚಿಕನ್ ಪೂರ್ತಿ ಎಲ್ಲ ಬೆಂದಬೇಕು ನೋಡ್ರಿ ಇದು. ಹಾಗಾಗಿ ಇವಾಗ ಇದಕ್ಕೆ ನೋಡಕತ್ತಿರಲ್ಲ ಎಷ್ಟು ನೀರು ಹಾಕ್ಕೊಳಕತ್ತೀನಿ. ನೀರು ಹಾಕ್ಕೊಂಡ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬಿಡ್ತೀನಂತ. ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತೀನಂತ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಅಂದರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆವಾಗಲೇ ಕೊತ್ತಂಬರಿ ಜೊತೆಗೆ ಹಾಕ್ಬೋದಿತ್ತು, ಸ್ವಲ್ಪ ನಾನು ಮರ್ತಿದ್ದೆ. ಹಾಗಾಗಿ ಈ ಕಡೆ ನಾನು ಗ್ರೇವಿಗೆ ಬತ್ತಿಕ್ಕಾಗಿ ಬರಬೇಕಂತಂದು ಒಂದು 6ರಿಂದ 8 ಗೋಡಂಬಿನ ತೊಗೊಂಡಿದ್ದೀನಿ. 1 ಚಮಚದಷ್ಟು ಬಿಳಿ ಎಳ್ಳು, ಹಾಗೆ 1 ಚಮಚದಷ್ಟು ವಾಟರ್ ಮೆಲನ್ ಸೀಡ್ಸನ್ನ ತೊಗೊಂಡಿದ್ದೀನಿ ನೋಡಿರಿ. ಅದಕ್ಕೆ ಮೊಗಜು ಅಂತಲೂ ಕರೀತಾರೆ. ಇದನ್ನು ನೆನೆ ಇಟ್ಟಿದ್ದೆ ಬಿಸಿನೀರು ಒಳಗೆ ಒಂದು ಅರ್ಧ ಗಂಟೆಗಳ ಕಾಲ ಅಷ್ಟು. ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿನಿ, ಒಂದು 5-6 ಎಸಳಷ್ಟು. ಇದನ್ನು ಪೂರ್ತಿ ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಂಡು ಬರೋಣಂತ. ಈ ರುಬ್ಬಿದಂಥ ಇದೇನೈತಲ್ರಿ ಇದು ಮಸಾಲೆ, ಇದು ಮಾತ್ರ ಇದು ಅನ್ನ ಮತ್ತು ಟೇಸ್ಟ್ ಕೊಡುತ್ತೆ. ನೀವು ಯಾವುದೇ ಕರಿ ಏನಾದರೂ ಮಾಡಿರಿ, ಇದ್ರ ಮೇಲ್ಗಡೆ ಎಷ್ಟು ರುಬ್ಬಿ ಹಾಕ್ಕೊಂಡ್ಬಿಟ್ರಂತಂದ್ರೆ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಚಪಾತಿ ಅನ್ನಕ್ಕಂತೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ನೋಡಿರಿ ಇದು, ಅಷ್ಟು ಚೆನ್ನಾಗಿ ಬರ್ತೈತಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಂತಂದ್ರೆ ರೆಡಿ ಆಯ್ತು ನೋಡಿರಿ ಚಿಕನ್. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಒಂದು 2ರಿಂದ 3 ನಿಮಿಷ ಇನ್ನೂ ಸ್ವಲ್ಪ ಮಸಾಲೆ ಸ್ವಲ್ಪ ಕುದ್ರೆ ಸಾಕಾಗುತ್ತೆ. ಇದೇನು ಜಾಸ್ತಿ ನೀವು ಹಾಕಿದ್ದನ್ನು ಕುದಿಸೋಂಥ ಅವಶ್ಯಕತೆ ಏನಿಲ್ಲ. ಇವಾಗ ನೋಡಿದ್ರಲ್ಲ ಫೈನಲಿ ರೆಡಿ ಆಗೈತಿ ನಾಟಿ ಕೋಳಿ ಚಿಕನ್ ಗ್ರೇವಿ ದಾಬಾ ಸ್ಟೈಲ್ ಒಳಗೆ. ಮಿಸ್ ಮಾಡ್ದೆ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಮುಂದೆ ನೋಡೋದಿಲ್ಲ ಸಿಗ್ತೀನಿ ರೀ. ನಮಸ್ಕಾರ ರೀ.